ಬಟ್ ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಗೆ ಐಡಿಯಲ್ ಕಸ್ಟಮರ್ಸ್ ಯಾರು? ಈ ನಿಮ್ಮ ಡೌನ್ಲೈನ್ಸ್ ನಿಮ್ಮ ಟೀಮಿಗೆ ಕರೆಕ್ಟೋ ಅಲ್ವೋ ಅಂತ ನಿಮ್ಗೆ ಹೇಗೆ ಗೊತ್ತಾಗ್ತದೆ? ವೆಲ್, ಯು ಆರ್ ನಾಟ್ ಅಲೋನ್. ಇದು ನಿಮ್ಮದ್ ಮಾತ್ರ ಸಮಸ್ಯೆ ಅಲ್ಲ. ಈ ಪ್ರಾಬ್ಲಮ್ ಜಸ್ಟ್ ಅಬೌಟ್ ಎಲ್ರೂ ಫೇಸ್ ಮಾಡುವಂತದ್ದು. ಅಂಡ್ ನೀವು ಓಲ್ಡ್ ಮೆಥಡ್ಸ್ ಆಫ್ ನೆಟ್ವರ್ಕ್ ಮಾರ್ಕೆಟಿಂಗ್ ಫಾಲೋ ಮಾಡ್ತಿದ್ರೆ ಈ ಪ್ರಾಬ್ಲಮ್ಸ್ ಅಂತೂ ಗ್ಯಾರಂಟಿಡ್. ಬರೀ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ನಲ್ಲಿ ಅಲ್ಲ, ಯಾವುದೇ ಬಿಸ್ನೆಸ್ ನಲ್ಲಿ ಒಂದು ಕೋರ್ ಟೀಮ್ ಎಷ್ಟು ಸ್ಟ್ರಾಂಗ್ ಇರುತ್ತೋ ಅಷ್ಟು ದೊಡ್ಡದಾಗಿ ಬಿಸ್ನೆಸ್ ಬೆಳಿಬಹುದು. ಇನ್ ಕೇಸ್ ಆಫ್ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನಿಮ್ಮ ಟೀಮ್ ಕರೆಕ್ಟ್ ಇಲ್ಲದಿದ್ರೆ ಬೆಳೆಯೋದು ತುಂಬಾನೇ ಕಷ್ಟ. ಬಟ್ ವಾಟ್ ಇಫ್ ಐ ಟೋಲ್ಡ್ ಯು, ನಿಮ್ಮ ಟೀಮಿಗೆ ಕರೆಕ್ಟ್ ಆದ ಪರ್ಫೆಕ್ಟ್ ರೈಟ್ ಲೀಡ್ಸ್, ಅವರನ್ನು ನೀವು ಹಿಂದೆ ಚೇಸ್ ಮಾಡದೆ ಅವರನ್ನು ನೀವು ಅಟ್ರಾಕ್ಟ್ ಹೇಗೆ ಮಾಡಬಹುದು, ಸೋ ದಟ್ ನಿಮ್ಮ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ನೀವು ಅನ್ಕೊಂಡ ಹಾಗೆ ಸ್ಟ್ರಾಂಗ್ ಆಗಿ ವರ್ಲ್ಡ್ ವೈಡ್ ಅಲ್ಲಿ ಸ್ಕೇಲ್ ಮಾಡ್ಕೊಳ್ಬಹುದು. ಸೊ ಈ ವಿಡಿಯೋದಲ್ಲಿ ನಾವು ಈ ನಮ್ಮ ಟೀಮಿಗೆ ಈ ರೈಟ್ ಲೀಡ್ಸ್ ಅನ್ನು ಹೇಗೆ ಅಟ್ರಾಕ್ಟ್ ಮಾಡಬಹುದು ಅಂತ ಹೇಳಿ, ಹಾಗೂ ಹೇಗೆ ನಮ್ಮ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ನಲ್ಲಿ ಹೇಗೆ ನಮ್ಮ ಡ್ರೀಮ್ ಟೀಮ್ ಅನ್ನು ಬೆಳೆಸಬಹುದು ಅಂತ ಹೇಳಿ ಡಿಟೇಲ್ ಆಗಿ ಸ್ಟಡಿ ಮಾಡ್ಕೊಳ್ಳೋಣ. ಸೊ ದ ಫಸ್ಟ್ ಕ್ವಶನ್ ಇಸ್, ಯಾಕೆ ನಮ್ಮ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಅಲ್ಲಿ ಒಂದು ಸ್ಟ್ರಾಂಗ್ ಟೀಮ್ ಇದು ಇಂಪಾರ್ಟೆನ್ಸ್ ಇದೆ? ಒಂದು ಎಕ್ಸಾಂಪಲ್ ಕೊಡೋದಾದ್ರೆ, ಈ ನಮ್ಮ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಇದೆಲ್ಲ, ಇದನ್ನೊಂದು ಮನೆಗೆ ಅಲ್ಲ, ಒಂದು 20, 30 ಅಥವಾ 50 ಫ್ಲೋರ್ಸ್ ಬಿಲ್ಡಿಂಗ್ ಗೆ ನೀವು ಕಂಪೇರ್ ಮಾಡ್ಕೊಳ್ಳಿ. ಕರೆಕ್ಟ್? ಮನೆ ಅಲ್ಲ, 100 ಫ್ಲೋರ್ಸ್ ಇದು ಬಿಲ್ಡಿಂಗ್. ಇಲ್ಲಿ ಈ 100 ಫ್ಲೋರ್ಸ್ ಇದು ಬಿಲ್ಡಿಂಗ್ ಗೆ ಎಷ್ಟು ಡೀಪ್ ಆಗಿ ಒಂದು ಫೌಂಡೇಶನ್ ಹೋಗ್ಬೇಕು, ಅಷ್ಟೇ ಮೇಲೆ ನಾವು ಈ ಬಿಲ್ಡಿಂಗ್ ಅನ್ನು ಕನ್ಸ್ಟ್ರಕ್ಟ್ ಮಾಡ್ತಾ ಹೋಗಬಹುದು. ಸಿಮಿಲರ್ಲಿ ನಮ್ಮ ಟೀಮ್ ಇನ್ ದ ಸೆನ್ಸ್ ಈ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಈ ನಮ್ಮ ಡೌನ್ ಲೈನ್ಸ್ ಎಷ್ಟು ಸ್ಟ್ರಾಂಗ್ ಇರುತ್ತೋ ಅಷ್ಟು ನಮ್ಮ ಬಿಸ್ನೆಸ್ ಅನ್ನು ಸ್ಟ್ರಾಂಗ್ ಆಗಿ ಸ್ಕೇಲ್ ಮಾಡ್ಕೊಳ್ತಾ ಹೋಗಬಹುದು. ಇವತ್ತಿನ ಕಾಂಪಿಟೇಟಿವ್ ಮಾರ್ಕೆಟ್ ನಲ್ಲಿ ನಾವು ಹೇಗೆ ನಮ್ಮ ಲಾಯಲ್ ಟೀಮ್ ಅನ್ನು ಬೆಳೆಸ್ತೇವೋ, ನಮ್ಮ ಲಾಂಗ್ ಟರ್ಮ್ ಸಕ್ಸಸ್ ಗೆ ಇದು ತುಂಬಾನೇ ಬೆನಿಫಿಷಿಯಲ್ ಆಗುತ್ತೆ. ಅದರ ಒಟ್ಟಿಗೆ ಒಂದು ಸೋಷಿಯಲ್ ಪ್ರೂಫ್ ಹಾಗೂ ಒಂದು ಸ್ಟ್ರಾಂಗ್ ಕಮ್ಯುನಿಟಿ ಹಾಗೆ ಈಚ್ ಅಂಡ್ ಎವ್ರಿ ಒನ್ ಗೆ ಇದು ತುಂಬಾನೇ ಹೆಲ್ಪ್ ಆಗ್ತದೆ. ಒನ್ ಆಫ್ ದಿ ಬೆಸ್ಟ್ ಪಾರ್ಟ್ ಆಫ್ ದ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಅಂತ ಹೇಳಿದ್ರೆ, ಒಂದು ಎಕ್ಸ್ಪರ್ಟ್ ಬಿಸ್ನೆಸ್ ಮ್ಯಾನ್ ಆಗಿ ಈ ನಮ್ಮ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಅನ್ನು ಶುರು ಮಾಡೋ ಅವಶ್ಯಕತೆ ಇಲ್ಲ. ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಎಲ್ರು ಹೇಳಿದಾಗೆ ನೆಟ್ವರ್ಕಿಂಗ್ ಇಂಪಾರ್ಟೆಂಟ್ ಅಲ್ಲ, ಒಂದ್ ಲೆವೆಲ್ ಅಲ್ಲಿ ಇಂಪಾರ್ಟೆಂಟ್ ಹೊತ್ತು, ಬಟ್ ದ ಮೇನ್ ಥಿಂಗ್ ಇಸ್ ಎಲ್ರು ಇಗ್ನೋರ್ ಮಾಡ್ತಿರುವಂತದ್ದು ಮಾರ್ಕೆಟಿಂಗ್. ಇನ್ ಟುಡೇಸ್ ಡೇ, ಇನ್ 2024, ಇವತ್ತಿನ ಟೈಮ್ ನಲ್ಲಿ ನಮ್ಗೆ ಇರುವಷ್ಟು ಆಪ್ಷನ್ಸ್, ಈ ರಿಸೋರ್ಸಸ್, ಫಾರ್ ಎಕ್ಸಾಂಪಲ್ ಯೂಟ್ಯೂಬ್ ಆಗ್ಲಿ, ಲಿಂಕ್ಡ್ ಇನ್ ಆಗ್ಲಿ, ಇನ್ಸ್ಟಾಗ್ರಾಮ್ ಆಗ್ಲಿ, ಹಿಂದಿನವರಿಗೆ ಇಷ್ಟು ಸಹ ರಿಸೋರ್ಸಸ್ ಇರ್ಲಿಲ್ಲ. ಸೊ ಈಗ ನಾವು ಈ ಆಪ್ಷನ್ಸ್, ಈ ರಿಸೋರ್ಸಸ್ ಅನ್ನು ಯೂಸ್ ಮಾಡದೇ ಇದ್ರೆ ವಿ ಆರ್ ಲೂಸಿಂಗ್ ಅ ಬಿಗ್ ಟೈಮ್ ದೆನ್. ಅಂಡ್ ನೀವು ನೋಡದೆ ಆಗಿದ್ರೆ, ಅಂಡ್ ಇಫ್ ಯು ಸಿ, ಹೆಚ್ಚಿನವರು ಯಾರನ್ನು ನಂಬ್ತಾರೋ ಅವರೊಟ್ಟಿಗೆ ಬಿಸ್ನೆಸ್ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಪಡ್ತಾರೆ. ಬಟ್ ಈ ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ನಾವು ಹೇಗೆ ನಮ್ಮ ಪೊಟೆನ್ಶಿಯಲ್ ಪ್ರಾಸ್ಪೆಕ್ಟ್ ಗೆ ಟ್ರಸ್ಟ್ ಅನ್ನು ಬೆಳೆಸಬಹುದು? ಸೊ ಈಗ ಒನ್ ಆಫ್ ದ ಬೆಸ್ಟ್ ಥಿಂಗ್ ದಟ್ ಇಸ್ ರನ್ನಿಂಗ್ ಆನ್ ಇಂಟರ್ನೆಟ್ ಈಸ್ ಕಾಂಟೆಂಟ್ ಮಾರ್ಕೆಟಿಂಗ್. ಐದರ್ ಆನ್ ಯೂಟ್ಯೂಬ್ ನಲ್ಲಿ ಆಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮ್ ನಲ್ಲಿ ಆಗಿರ್ಬೋದು. ಈ ಕಾಂಟೆಂಟ್ ಮಾರ್ಕೆಟಿಂಗ್ ಮೂಲಕ ದ ಮೋಸ್ಟ್ ಬೆನಿಫಿಟ್ ನಮ್ಗೆ ಸಿಗೋದು ಅಂತ ಹೇಳಿದ್ರೆ, ಈ ರೀತಿಯಲ್ಲಿ ನಮ್ಮ ಪ್ರಾಸ್ಪೆಕ್ಟ್ ಮೇಲೆ ನಾವು ಟ್ರಸ್ಟ್ ಅನ್ನು ಬಾರಿ ಫಾಸ್ಟ್ ಆಗಿ ಬೆಳೆಸಬಹುದು. ಈಗ ನೀವು ನಿಮ್ಮ ಪ್ರಾಸ್ಪೆಕ್ಟ್ ಅನ್ನು ಕಾಲ್ ನಲ್ಲಿ ಮಾತಾಡೋದಕ್ಕಿಂತ ಜಾಸ್ತಿ ಟ್ರಸ್ಟ್ ನೀವು ವಿಡಿಯೋದಲ್ಲಿ ನೀವು ಕಮ್ಯುನಿಕೇಶನ್ ಮಾಡಿದಾಗ ಬೆಳೀತದೆ. ಇನ್ ದ ಸೇಮ್ ವೇ, ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಒಂದು ರ್ಯಾಂಡಮ್ ಪರ್ಸನ್ ಗೆ ಹೋಗಿ ನಿಮ್ಮ ಪ್ರಾಡಕ್ಟ್ ಬಗ್ಗೆ ಪಿಚ್ ಮಾಡೋ ಬದಲು ನೀವು ಒಂದು ಅಪ್ರಾಕ್ಸ್ 10 ಮಿನಿಟ್ಸ್ ವಿಡಿಯೋ ಪ್ರಾಡಕ್ಟ್ ನಾಲೆಜ್ ಮೇಲೆ ನೀವು ಕ್ರಿಯೇಟ್ ಮಾಡೋದೇ ಆದ್ರೆ, ಈ ಸ್ಟ್ರಾಟಜಿ ಯೂಸ್ ಮಾಡುವಾಗ ನಿಮ್ಗೆ ಬಿಸ್ನೆಸ್ ಸಕ್ಸಸ್ ಆಗುವ ಚಾನ್ಸಸ್ ತುಂಬಾನೇ ಜಾಸ್ತಿ. ನೀವು ಯಾವಾಗ ನಿಮ್ಮ ಪೊಟೆನ್ಶಿಯಲ್ ಪ್ರಾಸ್ಪೆಕ್ಟ್ ನ ಟ್ರಸ್ಟ್ ಅನ್ನು ವಿನ್ ಮಾಡ್ತಿರೋ, ಆ ಟೈಮ್ ಅಲ್ಲಿ ಆ ಪ್ರಾಸ್ಪೆಕ್ಟ್ ನಿಮ್ಮನ್ನು ಹುಡ್ಕೊಂಡು ನಿಮ್ಮ ಬಿಸ್ನೆಸ್ ಅಲ್ಲಿ ಜಾಯಿನ್ ಆಗ್ಲಿಕ್ಕೆ ಇಂಟ್ರೆಸ್ಟ್ ತೋರಿಸ್ತಾನೆ. ನೀವು ಪ್ರಾಸ್ಪೆಕ್ಟ್ ಅನ್ನು ಹುಡ್ಕೋಕ್ಕಿಂತ ಪ್ರಾಸ್ಪೆಕ್ಟ್ ನಿಮ್ಮನ್ನು ಹುಡ್ಕೋದು ತುಂಬಾನೇ ಈಸಿ. ಸೊ ಈ ರೀತಿ ನೀವು ಸಿಸ್ಟಮ್ ಅನ್ನು ಕ್ರಿಯೇಟ್ ಮಾಡಿದಾಗ ನಿಮ್ಮ ಡೌನ್ ಲೈನ್ಸ್ ಬಾರಿ ಫಾಸ್ಟ್ ಆಗಿ ಒಂದು ಲಾಯಲ್ ಟೀಮ್ ಆಗಿ ಕನ್ವರ್ಟ್ ಆಗಿ ಬಿಸ್ನೆಸ್ ಅನ್ನು ಬಾರಿ ಬೇಗನೆ ಸ್ಕೇಲ್ ಮಾಡ್ಕೊಳ್ಬಹುದು. ಅಂಡ್ ನಾಟ್ ಓನ್ಲಿ ನೀವು, ಇದೇ ರೀತಿ ನೀವು ಮಾಡೋದ್ರಿಂದ ನಿಮ್ಮ ಡೌನ್ ಲೈನ್ಸ್ ಸಹ ನಿಮ್ಮನ್ನು ಫಾಲೋ ಮಾಡ್ತಾರೆ. ಇಲ್ಲಿ ನೀವು ಮಾಡ್ತಿರೋ ಪ್ರಾಸೆಸ್ ಡುಪ್ಲಿಕೇಶನ್ ಆಗ್ತಾ ಹೋಗುತ್ತೆ. ಸೊ ನ್ಯಾಚುರಲಿ ನಾಟ್ ಓನ್ಲಿ ಯು, ನಿಮ್ಮ ಡೌನ್ ಲೈನ್ಸ್ ಗೆ ಸಹ ಅಂಡ್ ಅವರ ಡೌನ್ ಲೈನ್ಸ್ ಗೆ ಸಹ ಸೇಮ್ ಸಕ್ಸಸ್ ಅನ್ನು ಎಲ್ಲರೂ ಎಂಜಾಯ್ ಮಾಡ್ಕೊಳ್ಬಹುದು. ಗುಡ್ ನ್ಯೂಸ್ ಏನಂತ ಹೇಳಿದ್ರೆ, ನಮ್ಮ ಬಿಸ್ನೆಸ್ ಗೆ ಬೇಕಾಗಿರೋದು ಕ್ವಾಲಿಫೈಡ್ ಲೀಡ್ಸ್. ಕ್ವಾಲಿಫೈಡ್ ಲೀಡ್ಸ್ ಅಂದ್ರೆ ಯಾರು? ನಿಮ್ಮ ಬಿಸ್ನೆಸ್ ಬಗ್ಗೆ, ನಿಮ್ಮ ಬಗ್ಗೆ ನೀವು ಅವರಿಗೆ ಹೇಳಲಿಕ್ಕಂತ ಮೊದ್ಲೇ ಅವರು ನಿಮ್ಮ ಬಗ್ಗೆ ತಿಳ್ಕೊಂಡಿರುವಂತದ್ದು.
ಸೊ ಅವರನ್ನೇ ಅವ್ರು ಕ್ವಾಲಿಫೈ ಮಾಡ್ಕೊಂಡು ನಿಮ್ಮನ್ನ ಅಪ್ರೋಚ್ ಆಗಿರ್ತಾರೆ. ಸೊ ಇಂಥವರು ಕ್ವಾಲಿಫೈಡ್ ಲೀಡ್ಸ್ ಅಂತ ಹೇಳ್ತೇವೆ. ಅಂಡ್ ಗುಡ್ ನ್ಯೂಸ್ ಇಸ್ ದೀಸ್ ಕ್ವಾಲಿಫೈಡ್ ಲೀಡ್ಸ್ ಆರ್ ಎವ್ರಿವೇರ್. ಬಟ್ ಪ್ರಾಬ್ಲಮ್ ಏನಾಗ್ತಿದೆ ಅಂತ ಹೇಳಿದ್ರೆ, ಈ ಕ್ವಾಲಿಫೈಡ್ ಲೀಡ್ಸ್ ಎಲ್ಲಿ ಇದ್ದಾರೋ ಅಲ್ಲಿ ನಾವು ಅವ್ರನ್ನ ಸರ್ಚ್ ಮಾಡ್ತಾ ಇಲ್ಲ. ಸೊ ನಾವು ರಾಂಗ್ ಪ್ಲೇಸಸ್ ಅಲ್ಲಿ ಸರ್ಚ್ ಮಾಡಿ ಈ ಬಿಸ್ನೆಸ್ ವರ್ಕೌಟ್ ಆಗ್ತಿಲ್ಲ ಅಂತ ಹೇಳಿ ನಾವು ಇಂಡಸ್ಟ್ರಿಯನ್ನು ಬ್ಲೇಮ್ ಮಾಡ್ತಿದ್ದೇವೆ. ಸೊ ಕ್ವಿಕ್ ಆಗಿ ಈ ಓಲ್ಡ್ ನೆಟ್ವರ್ಕ್ ಮಾರ್ಕೆಟಿಂಗ್ ಮೆಥಡ್ಸ್ ಅಂಡ್ ನ್ಯೂ ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ ಕ್ವಿಕ್ ಆಗಿ ನೋಡೋಣ. ಸೊ ಇಷ್ಟರವರೆಗೆ ನಾವು ಮಾಡ್ತಿದ್ದ ದೊಡ್ಡ ತಪ್ಪು ಅಂತ ಹೇಳಿದ್ರೆ, ಈ ಓಲ್ಡ್ ಮೆಥಡ್ಸ್ ಅಲ್ಲಿ ನಾವು ನಮ್ಮ ಎಕ್ಸಿಸ್ಟಿಂಗ್ ನೆಟ್ವರ್ಕ್ ಅನ್ನು ತುಂಬಾನೇ ಜಾಸ್ತಿ ಡಿಪೆಂಡೆಂಟ್ ಆಗಿದ್ದೆವು. ಯಾರಿದು ಎಕ್ಸಿಸ್ಟಿಂಗ್ ನೆಟ್ವರ್ಕ್ಸ್? ನಮ್ಮ ಫ್ಯಾಮಿಲಿ, ನಮ್ಮ ಕ್ಲೋಸ್ ಫ್ರೆಂಡ್ಸ್, ನಮ್ಮ ರಿಲೇಟಿವ್ಸ್, ಇವರೆಲ್ಲ ಕ್ವಾಲಿಫೈಡ್ ಲೀಡ್ಸ್ ಅಲ್ಲ. ಅಂಡ್ ದಟ್ ಇಸ್ ವೈ ಅವ್ರು ನಿಮ್ಮೊಟ್ಟಿಗೆ ನಿಮ್ಮ ಬಿಸ್ನೆಸ್ ಅಲ್ಲಿ ಜಾಯ್ನ್ ಆಗೋದಿಲ್ಲ. ಬಟ್ ದ ಲೇಟೆಸ್ಟ್ ವೇ ಆಫ್ ಡೂಯಿಂಗ್ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಇಸ್ ಯು ಕ್ರಿಯೇಟ್ ಅ ಕಾಂಟೆಂಟ್. ಯಾವ್ದ್ರ ಮೇಲೆ ಕಾಂಟೆಂಟ್ ಕ್ರಿಯೇಟ್ ಮಾಡ್ಬೇಕು? ದ ಬೆಸ್ಟ್ ಕಾಂಟೆಂಟ್ ಇಸ್ ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಅಲ್ಲಿ ಯಾರೆಲ್ಲ ಯಾವ್ಯಾವ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಿದ್ದಾರೆ, ಆ ಪ್ರಾಬ್ಲಮ್ಸ್ ಗೆ ಬಿಫೋರ್ ಹ್ಯಾಂಡ್ ಆಗಿ ನೀವು ಸೊಲ್ಯೂಷನ್ ಕೊಡ್ಬೇಕು. ನೀವು ಯಾವಾಗ ಸೊಲ್ಯೂಷನ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಿರೋ ಆವಾಗ ಪೀಪಲ್ ನಿಮ್ ಮೇಲೆ ಟ್ರಸ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. And when the people start trusting you, you will reach a point ಎಲ್ಲಿ ಅವರು ನಿಮ್ಮನ್ನು ನೀವು ಹೇಳಿದನ್ನು ಅವ್ರು ನಂಬಲಿಕ್ಕೆ ಶುರು ಮಾಡ್ತಾರೆ. ನೀವು ಯಾವಾಗ ಹೇಳಿದನ್ನು ನಂಬಲಿಕ್ಕೆ ಶುರು ಮಾಡ್ತಾರೋ ಚಾನ್ಸಸ್ ಆಫ್ ದೆಮ್ ಜಾಯಿನಿಂಗ್ ಯೋರ್ ಬಿಸ್ನೆಸ್ ಇಸ್ ವೆರಿ ಹೈ. ಸೊ ಓಲ್ಡ್ ಮೆಥಡ್ಸ್ ಅಲ್ಲಿ ನೀವು 100 ಜನರಿಗೆ ನಿಮ್ಮ ಬಿಸ್ನೆಸ್ ಅನ್ನು ಪಿಚ್ ಮಾಡಿ ಒಬ್ಬ ಸೇರೋದಕ್ಕಿಂತ ಆನ್ಲೈನ್ ಮೆಥಡ್ ನಲ್ಲಿ, ನ್ಯೂ ಮೆಥಡ್ ನಲ್ಲಿ 5 ಜನರಿಗೆ ನೀವು ಬಿಸ್ನೆಸ್ ಅನ್ನು ಹೇಳಿ 4 ಜನ ಜಾಯ್ನ್ ಆಗೋದು ಎಷ್ಟೋ ಫಾರ್ ಬೆಟರ್. ಕರೆಕ್ಟ್ ಅಲ್ವಾ? ಇಲ್ಲಿ ನೀವು ಇಮ್ಯಾಜಿನ್ ಮಾಡ್ಕೊಳ್ಬಹುದು, ನಿಮ್ಮ ಟೈಮ್ ಎಷ್ಟು ಸೇವ್ ಆಯ್ತು, ನಿಮ್ಮ ಮನಿ ಎಷ್ಟು ಸೇವ್ ಆಯ್ತು, ಎಲ್ಲದಕ್ಕಿಂತ ಜಾಸ್ತಿ ನಿಮ್ಮ ಎನರ್ಜಿ ಎಷ್ಟು ಸೇವ್ ಆಯ್ತು. ನಾನು ಅಬ್ಸರ್ವ್ ಮಾಡಿದ ಪ್ರಕಾರ ಇನ್ನೊಂದು ನಾವು ಮಾಡ್ತಿರೋ ಮಿಸ್ಟೇಕ್ಸ್ ಏನಂತ ಹೇಳಿದ್ರೆ, ನಮ್ಮ ಮೈಂಡ್ ನಲ್ಲಿ ಅಥವಾ ಮೋಸ್ಟ್ ಆಫ್ ದ ಜನರ ಮೈಂಡ್ ನಲ್ಲಿ ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಕೆಲಸ ಇಲ್ಲದವರಿಗೆ, ಹೌಸ್ ಮೇಕರ್ಸ್ ಗಳಿಗೆ ಅಥವಾ ಯಾವ್ದ್ರಲ್ಲೂ ಇಂಟ್ರೆಸ್ಟ್ ಇಲ್ಲದವರಿಗೆ, ಸೊ ಇವರಿಗೆ ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಅಂತ ಹೇಳಿ ಹೆಚ್ಚಿನ ಜನ ಥಿಂಕ್ ಮಾಡಿರ್ತಾರೆ. ಬಟ್ ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಗೆ ಐಡಿಯಲ್ ಕಸ್ಟಮರ್ಸ್ ಯಾರು? ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಗೆ ಐಡಿಯಲ್ ಕಸ್ಟಮರ್ಸ್ ಆರ್ ದ ಒನ್ ಹೂ ಆರ್ ಇಂಟ್ರೆಸ್ಟೆಡ್ ಟು ಅರ್ನ್ ಮನಿ ಆನ್ಲೈನ್. ಸೊ ಯಾರಿಗೆಲ್ಲ ಬಿಸ್ನೆಸ್ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇದೆ ಅವರು ನಮ್ಮ ಕರೆಕ್ಟ್ ಪಾರ್ಟ್ನರ್ಸ್. ಸೊ ನಾವು ಹೋಗಿ ಯಾರಿಗೆ ಇಂಟ್ರೆಸ್ಟ್ ಇಲ್ಲದವರಿಗೆ ನಾವು ಈ ಬಿಸ್ನೆಸ್ ಅನ್ನು ಪಿಚ್ ಮಾಡಿದ್ರೆ ಆಬ್ವಿಯಸ್ಲಿ ಅವರು ಬಿಸ್ನೆಸ್ ಮಾಡ್ಲಿಕ್ಕೆ ಮುಂದೆ ಬರೆಯುವುದಿಲ್ಲ. ಇಟ್ಸ್ ಅ ನ್ಯಾಚುರಲ್ ಫ್ಯಾಕ್ಟ್. ಅಂಡ್ ದ ವರ್ಸ್ಟ್ ಪಾರ್ಟ್ ಇಸ್ ನಾವು ಅವರನ್ನು ಮೇಲಿಂದ ಮೇಲೆ ಪ್ರೆಷರ್ ಹಾಕುವಂತ. ನಾವು ಈ ರೀತಿ ಮಾಡೋದ್ರಿಂದ ನಾವು ನಮ್ಮ ಬಿಸ್ನೆಸ್ ಮೇಲೆ ಮಾತ್ರ ಅಲ್ಲ, ಈ ಫುಲ್ ಇಂಡಸ್ಟ್ರಿ ಮೇಲೆ ನಾವು ಬ್ಯಾಡ್ ನೇಮ್ ಅನ್ನು, ಬ್ಯಾಡ್ ರೆಪ್ಯುಟೇಷನ್ ಅನ್ನು ತರುವ ಹಾಗೆ ಮಾಡ್ತಿದ್ದೇವೆ. ಸೊ ಹಾಗಾದ್ರೆ ನಿಮ್ಮ ಟೀಮ್ ನಲ್ಲಿ ನೀವು ಯಾರನ್ನು ನಿಮ್ಮ ಟೀಮ್ ಮೆಂಬರ್ ಆಗಿ ಮಾಡ್ಬೇಕಂತ ಹೇಳಿದ್ರೆ, ನಿಮ್ಮ ಹಾಗೇನೆ ಹೂ ಕ್ಯಾನ್ ಶೇರ್ ದ ಪ್ಯಾಷನ್ ಇನ್ ದಿಸ್ ಬಿಸ್ನೆಸ್. ಸೊ ಯುವರ್ ನಿಮ್ಮ ಟೀಮ್ ಮೆಂಬರ್ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ಬಗ್ಗೆ ಪ್ಯಾಷನೆಟ್ ಆಗಿರ್ಬೇಕು. ಸೊ ಅವ ನೆಗೆಟಿವ್ ಮೈಂಡ್ ಸೆಟ್ ಇಟ್ಕೊಂಡು ಬಂದ್ರೆ ಅವ ನಿಮ್ಗೆ ಏನಕ್ಕೂ ಯೂಸ್ ಇರುವುದಿಲ್ಲ. ಅವ್ನ ನೇಮ್ ಸೇಕಿಗೆ ಬಿಸ್ನೆಸ್ ಪಾರ್ಟ್ನರ್ ಆಗಿ ಏನು ಯೂಸ್ ಇಲ್ಲ. ಸೊ ನಮ್ಮ ಟೀಮ್ ನಲ್ಲಿ ನಾವು ಹೇಗೆ ಇಂಟ್ರೆಸ್ಟ್ ತೋರಿಸ್ತೀವಿ ಹಾಗೇನೆ ಅಟ್ಲೀಸ್ಟ್ ಈಕ್ವಲ್, ಕಮ್ಮಿ ಇಲ್ಲದಿದ್ರು ಅಟ್ಲೀಸ್ಟ್ ಈಕ್ವಲ್ ಇಂಟ್ರೆಸ್ಟ್ ಆದ್ರೂ ತೋರಿಸಲೇಬೇಕಾಗುತ್ತೆ. ಅಂಡ್ ಆಲ್ಸೋ ನಮ್ಮ ಟೀಮ್ ಮೆಂಬರ್ಸ್ ನಮ್ಮ ಹಾಗೇನೆ ಪಾಸಿಟಿವ್ ಆಟಿಟ್ಯೂಡ್ ಇಟ್ಕೊಳ್ಬೇಕು. ಏನಿದು ಪಾಸಿಟಿವ್ ಆಟಿಟ್ಯೂಡ್? ಸೊ ಅವರು ಸಹ ಅವರ ಟೀಮ್ ಅನ್ನು ಹರ್ಡಲ್ಸ್ ಬಂದ್ರು ಸಹ ಒಂದು ಹೊಸ ಸ್ಟ್ರಾಟಜಿ ಹುಡ್ಕೊಂಡು ಡೆವಲಪ್ ಮಾಡೋ ಕೆಪಬಿಲಿಟಿ ಇಟ್ಕೊಳ್ಬೇಕಾಗುತ್ತೆ. ಸೊ ಎಲ್ರು ಈ ಬಿಸ್ನೆಸ್ ಅಲ್ಲಿ ಓನರ್ಸ್. ಸೊ ಬಿಸ್ನೆಸ್ ಓನರ್ ಅಂತ ಹೇಳಿದ ಕೂಡಲೇ ಸ್ಟಾರ್ಟಿಂಗ್ ನಲ್ಲಿ ಮಾತ್ರ ಡಿಪೆಂಡೆಂಟ್ ಆಗುವಂತದ್ದು. ಒಂದು ಲೆವೆಲ್ ಬರೋ ತನಕ, ಒಂದ್ ಲೆವೆಲ್ ಆದ ಮೇಲೆ ನಾವ್ ಎಲ್ರು ಬಿಸ್ನೆಸ್ ಓನರ್ಸ್ ಆಗುದಂದ್ರ ನಾವು ಎಲ್ರು ಇಂಡಿಪೆಂಡೆಂಟ್ ಆಗ್ಬೇಕಾಗುತ್ತೆ. ಅಂಡ್ ನಮ್ ಎಲ್ರಿಗೂ ಎಕ್ಸ್ಪೀರಿಯನ್ಸ್ ಇರುವ ಹಾಗೆ ನಮ್ಮ ಟೀಮ್ ನಲ್ಲಿ ನಾವು ನಮ್ಮ ಬಿಸ್ನೆಸ್ ಪಾರ್ಟ್ನರ್ಸ್ ಅಂತ ನಾನೇನು ಕರಿತೇನೋ, ನಮ್ಮ ಬಿಸ್ನೆಸ್ ಪಾರ್ಟ್ನರ್ಸ್ ಗೆ ಜಸ್ಟ್ ಎವ್ರಿ ಡೇ ನಾವು ಮೋಟಿವೇಶನ್ ಒಂದೆರಡು ದಿವಸ ಮೋಟಿವೇಶನ್ ಮಾಡ್ತಿರ್ಬೋದು. ಬಟ್ ದಿನ ಮೋಟಿವೇಶನ್ ಮಾಡ್ತಾ ಹೋದ್ರೆ ಅದೊಂದು ಇರಿಟೇಷನ್ ರೀತಿಯಲ್ಲಿ ಟರ್ನ್ ಆಗುತ್ತೆ. ಸೊ ಅದರಿಂದ ನಮ್ಮ ಟೀಮ್ ಅಲ್ಲಿ ನಾವು ಎಲ್ರು ಸೆಲ್ಫ್ ಮೋಟಿವೇಟೆಡ್ ಆಗಿದ್ರೆ, ಅಂಡ್ ಮೋಟಿವೇಶನ್ ಸ್ಟಾರ್ಟಿಂಗ್ ನಲ್ಲಿ ಯಾವತ್ತು ಜಾಸ್ತಿ ಇರುತ್ತೆ, ಮುಂದೆ ಹೋಗ್ತಾ ಮೋಟಿವೇಶನ್ ಡಿಕ್ಲೈನ್ ಆಗ್ತಾ ಹೋಗುತ್ತೆ. ಈ ಮೋಟಿವೇಶನ್ ಮೇಲೆ ನಾವು ಡಿಪೆಂಡೆಂಟ್ ಆಗುವ ಬದಲು ನಮ್ಮಲ್ಲೇ ಡಿಸಿಪ್ಲಿನ್ ಇದ್ರೆ, ಯಾಕಂದ್ರೆ ಇಲ್ಲಿ ನಾವು ಬಿಸ್ನೆಸ್ ಮಾಡ್ತಿರೋದು ನಮ್ಗೋಸ್ಕರ. ಸೊ ನಮ್ಮ ಬಿಸ್ನೆಸ್ ಗೆ ನಾವು ಯಾವಾಗ ರೆಸ್ಪಾನ್ಸಿಬಿಲಿಟೀಸ್ ತಗೊಳ್ತೇವೋ ಆವಾಗ ನ್ಯಾಚುರಲಿ ನಮ್ಮ ಬಿಸ್ನೆಸ್ ಗ್ರೋ ಫಾರ್ ಶೋರ್ ಆಗುತ್ತೆ. ಅಂಡ್ ನಮ್ಮ ಬಿಸ್ನೆಸ್ ನಲ್ಲಿ ನಾವು ಎಷ್ಟು ಲೇಟೆಸ್ಟ್ ಟೆಕ್ನಾಲಜೀಸ್ ಯೂಸ್ ಮಾಡ್ತೇವೋ ಅಷ್ಟು ಫಾಸ್ಟ್ ಆಗಿ ನಾವು ನಮ್ಮ ಬಿಸ್ನೆಸ್ ಅನ್ನು ಬಿಲ್ಡ್ ಮಾಡ್ಕೊಳ್ಬಹುದು. ಇವತ್ತಿನ ಟೈಮ್ ಅಲ್ಲಿ ಈ ಇಂಟರ್ನೆಟ್ ಇಷ್ಟು ಫ್ರೀ ಆಗಿ ಆಕ್ಸೆಸ್ ಇರುವಾಗ ನಾವು ಸ್ಟಿಲ್ ಆಫ್ಲೈನ್ ಮೋಡ್ ಅಥವಾ ಮನೆಗೆ ಹೋಗೋದಾಗ್ಲಿ, ಒಂದು ಹಾಲ್ ಬುಕ್ ಮಾಡ್ಕೊಂಡು ಮೀಟಿಂಗ್ಸ್ ಕೊಡೋದಾಗ್ಲಿ, ಇದೆಲ್ಲ
ಒಂದ್ ಟೈಮಿಗೆ ಸೀಮಿತವಾಗಿತ್ತು. ಬಟ್ ಈಗ್ಲೂ ಸಹ ನಾವು ಇದೇ ಪ್ರೊಸೀಜರ್ಸ್ ಅನ್ನು ಫಾಲೋ ಮಾಡ್ತಾ ಹೋದ್ರೆ ನಮ್ಮ ಬಿಸ್ನೆಸ್ ಯಾವ ರೀತಿಯಲ್ಲೂ ಸಹ ಮುಂದೆ ಹೋಗೋದಿಲ್ಲ. ಬಟ್ ಹಾಗೆ ನಾವು ಈ ಆನ್ಲೈನ್ ಟೂಲ್ಸ್ ಅನ್ನು ಯೂಸ್ ಮಾಡೋದ್ರಿಂದ ನಾವು ನಮ್ಮ ಮನೆಯಲ್ಲೇ ಕುತ್ಕೊಂಡು ನಮ್ಮ ಪ್ರಾಸ್ಪೆಕ್ಟ್ಸ್ ಅವರ ಮನೆಯಲ್ಲಿ ಅಥವಾ ಅವರ ಜಾಗದಲ್ಲೇ ಕುತ್ಕೊಂಡು ನಾವು ಹೇಳುವ ವಿಷಯಗಳನ್ನು ಕೇಳಿ ಅರ್ಥ ಮಾಡ್ಕೊಂಡು ಇಂಟ್ರೆಸ್ಟ್ ಇದ್ರೆ ಅವ್ರು ನಮ್ಮನ್ನು ಡೈರೆಕ್ಟ್ ಕಾಲ್ ಮಾಡ್ಕೊಳ್ತಾರೆ. ಸೊ ನಾವು ಈ ಟೆಕ್ನಾಲಜಿಗೆ ಎಷ್ಟು ಅಪ್ಡೇಟ್ ಆಗಿರ್ತೇವೋ ಅಷ್ಟು ನಮ್ಮ ಬಿಸ್ನೆಸ್ ಅನ್ನು ಫಾಸ್ಟ್ ಆಗಿ ಗ್ರೋ ಮಾಡ್ಕೊಳ್ಬಹುದು. ಮತ್ತೆ ನಮ್ಮ ಬಿಸ್ನೆಸ್ ಅಲ್ಲಿ ನಾವು ಜಸ್ಟ್ ಪ್ರಾಡಕ್ಟ್ ಪಿಚ್ ಮಾಡ್ತಾ ಹೋದ್ರೆ ಏನು ಯೂಸ್ ಇಲ್ಲ. ಸೊ ನಾವು ನಮ್ಮ ನ್ಯೂ ಮೆಂಬರ್ಸ್ ಗೆ ನಾವ್ ಏನಾದ್ರೂ ವ್ಯಾಲ್ಯೂ ಕೊಡ್ಬೇಕು. ಫಾರ್ ಎಕ್ಸಾಂಪಲ್, ನಮ್ಮ ಟೀಮಿಗೆ ಯಾರಾದ್ರೂ ಹೊಸೊಬ್ರು ಪಾರ್ಟ್ನರ್ ಆದಾಗ ನಾವು ಡೈರೆಕ್ಟ್ ಆಗಿ ಅವರಿಗೆ ಹೋಗಿ ಸ್ಟಾರ್ಟ್ ಮಾಡಿ ಮಾತಾಡಿ ಅಂತ ಹೇಳೋದಲ್ಲ, ನಾವು ಅವರಿಗೆ ಟ್ರೈನಿಂಗ್ ಕೊಡ್ಬೇಕಾಗುತ್ತೆ. ಸೊ ನಾವು ಹೇಗೆ ಇವತ್ತಿನ ಟೈಮ್ ಅಲ್ಲಿ ಲೇಟೆಸ್ಟ್ ರಿಸೋರ್ಸಸ್ ಹಿಡ್ಕೊಂಡು ನಾವು ಯಾವಾಗ ನಮ್ಮ ಪೊಟೆನ್ಶಿಯಲ್ ಪ್ರಾಸ್ಪೆಕ್ಟಿಗೆ ಅವ್ರಿಗೇನ್ ಬೇಕು ಕೊಡ್ತೇವೋ ಆವಾಗ ಅವರು ನಮ್ಮೊಟ್ಟಿಗೆ ಪಾರ್ಟ್ನರ್ ಆಗ್ಲಿಕ್ಕೆ ರೆಡಿ ಆಗ್ತಾರೆ. ಬಟ್ ಇಲ್ಲಿ ನಾವು ಏನ್ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ, ನಾವು ನಮ್ಗೇನ್ ಬೇಕು ಅದಕ್ಕೋಸ್ಕರ ನಾವು ಪ್ರಾಸ್ಪೆಕ್ಟ್ ಅನ್ನು ಇನ್ವೈಟ್ ಮಾಡೋದಾಗಿದೆ. ನಾವು ಯಾವಾಗ ಹೀಗೆ ಮಾಡ್ತೇವೆ ನ್ಯಾಚುರಲಿ ಆಗಿ ಪ್ರಾಸ್ಪೆಕ್ಟಿಗೆ ಅದು ಎದ್ದು ನಮ್ಮ ಮುಖದಲ್ಲಿ ಎದ್ದು ಕಾಣ್ತದೆ. ಇದು ಒಂಥರ ಬಿಸ್ನೆಸ್ ಅಲ್ಲ, ಇದು ಒಂಥರ ಬೆಗಿಂಗ್ ಮೋಡಿಗೆ ಹೋಗುತ್ತೆ. ಅಂಡ್ ಅದೇ ಆಗ್ತಿರೋದು ಈಗ. ಸೊ ನಾವು ಜೆನ್ಯೂನ್ ಆಗಿ ನಮ್ಮ ಪ್ರಾಸ್ಪೆಕ್ಟ್ ಒಟ್ಟಿಗೆ ರಿಲೇಶನ್ಶಿಪ್ ಬಿಲ್ಡಿಂಗ್ ಅಲ್ಲಿ ಫೋಕಸ್ ಮಾಡ್ಬೇಕಾಗುತ್ತೆ. ಫಸ್ಟ್ ಸ್ಟೆಪ್ ಅಲ್ಲಿ ನಾವು ಕ್ಲಿಯರ್ ಆಗಿ ಈ ಬಿಸ್ನೆಸ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಹೇಳಿ ನಾವು ನಮ್ಮ ಅಪೋಸಿಟ್ ಪ್ರಾಸ್ಪೆಕ್ಟ್ ಗೆ ನಾವು ಫಸ್ಟ್ ಅಲ್ಲೇ ಹೇಳ್ಬೇಕಾಗುತ್ತೆ. ಹೆಚ್ಚಿನವ್ರು ನಾವು ಏನ್ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಟರ್ಮ್ ಯೂಸ್ ಮಾಡದೆ ಬರೀ ಆನ್ಲೈನ್ ಬಿಸ್ನೆಸ್ ಅಥವಾ ಗವರ್ಮೆಂಟ್ ಅಪ್ರೂವ್ಡ್ ಬಿಸ್ನೆಸ್ ಅಥವಾ ಆನ್ಲೈನ್ ಪ್ರಾಜೆಕ್ಟ್, ಸೊ ಈ ರೀತಿ ಬೇರೆ ಬೇರೆ ನೇಮ್ಸ್ ಗಳನ್ನು ಹೇಳ್ಕೊಂಡು ನಾವು ನಮ್ಮ ಬಿಸ್ನೆಸ್ ಅನ್ನು ಪಿಚ್ ಮಾಡ್ತೇವೆ. ಸೊ ಈ ರೀತಿ ಮಾಡೋದ್ರಿಂದ ನಾವು ಆಗ ಹೇಳ್ಕೊಂಡಾಗೆ ನಾವು ಸ್ಟಾರ್ಟಿಂಗ್ ನಲ್ಲೇ ನಮ್ಮ ಪೊಟೆನ್ಶಿಯಲ್ ಪ್ರಾಸ್ಪೆಕ್ಟ್ ಇದು ನಮ್ಮ ಮೇಲೆ ಇರುವ ಟ್ರಸ್ಟ್ ಅನ್ನು ನಾವು ಬ್ರೇಕ್ ಮಾಡ್ಕೊಳ್ತೀವಿ. ಸೊ ಸ್ಟಾರ್ಟಿಂಗ್ ಅಲ್ಲೇ ನಾವು ಸುಳ್ಳು ಹೇಳ್ತವ್ರು, ಸೊ ಮುಂದೆ ಯಾಕೆ ನಮ್ಮ ಪ್ರಾಸ್ಪೆಕ್ಟ್ ನಮ್ಮನ್ನು ಟ್ರಸ್ಟ್ ಮಾಡ್ಕೊಳ್ಬೇಕು? ಕರೆಕ್ಟ್ ಅಲ್ವಾ? ಅಂಡ್ ಸೆಕೆಂಡ್ ಪಾಯಿಂಟ್, ವ್ಯಾಲ್ಯೂಸ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ಬೇಕೇ ಹೊತ್ತು ಸೇಲ್ಸ್ ಮೇಲೆ ಅಲ್ಲ. ಎಸ್, ಸೇಲ್ಸ್ ಇಸ್ ಇಂಪಾರ್ಟೆಂಟ್, ಬಟ್ ನೀವು ಎಲ್ಲೇ ನೋಡಿದ್ರು ಸೇಲ್ಸ್ ಆಗುದು ಲಾಸ್ಟ್ ಸ್ಟೆಪ್ ನಲ್ಲಿ, ಫಸ್ಟ್ ಸ್ಟೆಪ್ ನಲ್ಲಿ ಅಲ್ಲ. ನಿಮ್ಮನ್ನೇ ನೀವು ಎಕ್ಸಾಂಪಲ್ ಆಗಿ ತಕೊಳ್ಳಿ. ಈಗ ನೀವು ಎನಿ ಶಾಪಿಗೆ ಹೋದ್ರೆ ನೀವು ಜಸ್ಟ್ ಡೈರೆಕ್ಟ್ ಆಗಿ ಹೋಗಿ ಪರ್ಚೇಸ್ ಮಾಡ್ಲಿಕ್ಕೆ ಹೋಗುದಿಲ್ಲ. ನೀವು ಫಸ್ಟ್ ಆ ಪ್ರಾಡಕ್ಟ್ ಬಗ್ಗೆ ಕಲಿತೀರಿ, ನಿಮ್ಗೆ ಯಾಕೆ ಬೇಕು, ಆ ಪ್ರಾಡಕ್ಟ್ ನಿಮ್ಮ ಲೈಫಿಗೆ ಹೇಗೆ ವ್ಯಾಲ್ಯೂ ಸಿಗುತ್ತೆ, ಆ ವ್ಯಾಲ್ಯೂ ನಿಮ್ಗೆ ಈಗಕ್ಕೆ ಇಂಪಾರ್ಟೆಂಟ್ ಅಲ್ವಾ ಅಂತ ನೀವು ಡಿಸಿಷನ್ ತಕೊಂಡು ಆ ಪ್ರಾಡಕ್ಟ್ ನಿಮ್ಗೆ ನಿಮ್ಮ ಬಜೆಟ್ ಅಲ್ಲಿ ಬರ್ತದಾ ಇಲ್ವಾ ಅಂತ ಡಿಸೈಡ್ ಮಾಡ್ಕೊಂಡು, ಅಂಡ್ ಲೇಟರ್ ಪಾರ್ಟ್ ಅಲ್ಲಿ ಈ ಪ್ರಾಡಕ್ಟ್ ನಿಮ್ಗೆ ಯಾವ ಲೊಕೇಶನ್ ಅಲ್ಲಿ ಸಿಗ್ತದಂತ ಸಹ ಡಿಸಿಷನ್ ಮಾಡ್ಕೊಂಡು, ಇದು ಇಷ್ಟು ಪ್ರೊಸೀಜರ್ ಆದ ಮೇಲೆ ನೀವು ಶಾಪಿಗೆ ಕಾಲಿಡುವಂಥದ್ದು. ಅಲ್ಲಿ ಸಹ ನೀವು ಇಮಿಡಿಯೇಟ್ಲಿ ಡಿಸಿಷನ್ ಮಾಡೋದಿಲ್ಲ. ಅಲ್ಲಿ ನೀವು ಆ ಪ್ರಾಡಕ್ಟ್ ಅನ್ನು ಫಿಸಿಕಲಿ ಎಕ್ಸ್ಪೀರಿಯನ್ಸ್ ಮಾಡಿಕೊಂಡು ದೆನ್ ಅಟ್ ದ ಲಾಸ್ಟ್ ಆ ಪ್ರೈಸ್ ನಿಮ್ಗೆ ಓಕೆ ಆಗಿದ್ರೆ ನೀವು ಸೇಲ್ಸ್ ಪ್ರಾಸೆಸ್ ಅನ್ನು ಕಂಪ್ಲೀಟ್ ಮಾಡ್ತೀರಿ. ಸೊ ದ ಸೇಮ್ ಥಿಂಗ್ ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಸಹ ಎಲ್ಲರ ಹಾಗೆ, ಎಲ್ಲ ಬಿಸ್ನೆಸ್ ನ ಹಾಗೆ ಒಂದು ಬಿಸ್ನೆಸ್, ಒಂದು ಲೀಗಲ್ ಬಿಸ್ನೆಸ್. ಸೊ ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಯಾಕೆ ಎಲ್ರು ಸ್ಟಾರ್ಟಿಂಗ್ ಪಿಚ್ ಅಲ್ಲೇ ನಾವು ಸೇಲ್ಸ್ ಮೇಲೆ ಫೋಕಸ್ ಮಾಡ್ತೇವೆ? ಸೊ ಸೇಲ್ಸ್ ಆಗೋದು ಲಾಸ್ಟ್ ಸ್ಟೆಪ್ ಅಲ್ಲಿ. ಫಸ್ಟ್ ಸ್ಟೆಪ್ ಅಲ್ಲಿ ಏನಿರುತ್ತೆ, ನೀವು ವ್ಯಾಲ್ಯೂಸ್ ಕೊಡ್ಬೇಕು. ನಿಮ್ಮ ಲೀಡ್ಸ್ ಗೆ ನೀವು ಫಸ್ಟ್ ವ್ಯಾಲ್ಯೂಸ್ ಕೊಟ್ಟ ಮೇಲೆ ಆ ವ್ಯಾಲ್ಯೂಸ್ ಆ ಲೀಡ್ಸ್ ಗೆ ಇಂಪಾರ್ಟೆಂಟ್ ಆಗಿದ್ರೆ ನ್ಯಾಚುರಲಿ ಆ ಲೀಡ್ಸ್ ನಿಮ್ಗೆ ಅಟ್ರಾಕ್ಟ್ ಆಗ್ತದೆ. ಅಂಡ್ ಥರ್ಡ್ ಪಾಯಿಂಟ್, ನಾವು ನಮ್ಮ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಬಿಲ್ಡ್ ಮಾಡುವ ಜರ್ನಿಯಲ್ಲಿ ನಾವು ವೇರಿಯಸ್ ಪೀಪಲ್ ಅನ್ನು ಮೀಟ್ ಆಗ. ಕೆಲವರಿಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಬಗ್ಗೆ ಏನೂ ಗೊತ್ತಿರಲಿಲ್ಲ, ಕೆಲವು ಹೆಚ್ಚಿನವರು ಫಸ್ಟ್ ಟೈಮ್ ಇನ್ ಕೆಲವರಿಗೆ ಗೊತ್ತಿರ್ತದೆ ಬಟ್ ಅವರು ತಪ್ಪಾಗಿ ಕೇಳಿರ್ಬೋದು. ಸೊ ನಾವು ಈ ವೇರಿಯಸ್ ಪೀಪಲ್ ಅನ್ನು ಮೀಟ್ ಆಗ್ತೀವಿ. ಹಾಗಂತ ಹೇಳಿ ನಾವು ಯಾರಿಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಬಗ್ಗೆ ಏನು ಗೊತ್ತಿಲ್ಲ ಅವರಿಗೆ ಪಿಚ್ ಮಾಡಿದ್ರೆ ಆ ಪ್ರಾಸ್ಪೆಕ್ಟ್ ಗೆ ಏನು ಅರ್ಥ ಆಗುದಿಲ್ಲ. ಸೊ ಅದಕ್ಕೆ ನಾವು ಎಲ್ರಿಗೂ ಸೇಮ್ ಮಾತಾಡ್ಲಿಕ್ಕೆ ಆಗುದಿಲ್ಲ. ಇದು ನಮ್ಮ ಕಾಮನ್ ಸೆನ್ಸ್ ಅಂತ ಹೇಳ್ಬೋದು. ನಾವು ನಮ್ಮ ಪ್ರಾಸ್ಪೆಕ್ಟ್ ಬಗ್ಗೆ ತಿಳ್ಕೊಳ್ಬೇಕು. ಅವರು ಆ ಪ್ರಾಸ್ಪೆಕ್ಟ್ ಜಾಬ್ ಮಾಡ್ತಿರ್ಬೋದು. ಸೊ ಕೆಲವರಿಗೆ ಜಾಬ್ ಅಲ್ಲೇ ಇಂಟ್ರೆಸ್ಟ್ ಇರುತ್ತೆ ಹೊತ್ತು ನಾವು ಅವರಿಗೆ ಬಿಸ್ನೆಸ್ ಪ್ರೆಷರ್ ಹಾಕ್ಲಿಕ್ಕೆ ಆಗುದಿಲ್ಲ. ಸೊ ಫಸ್ಟ್ ಆಫ್ ಆಲ್ ನಾವು ಅವರಿಗೆ ಬಿಸ್ನೆಸ್ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇಲ್ವೋ ಅಂತ ಹೇಳಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು. ಸೊ ಅದಕ್ಕೆ ನಾನು ನಿಮ್ಗೆ ಹೇಳಿದಾಗೆ ಫಸ್ಟ್ ಅಲ್ಲೇ ನಾವು ಸೇಲ್ಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಈ ಬೇಸಿಕ್ ಪ್ರಾಸೆಸ್ ಅನ್ನು ನಾವು ಫಸ್ಟ್ ಇಂಪ್ಲಿಮೆಂಟ್ ಮಾಡಿದಾಗ ಈ ನಿಮ್ಮ ಪ್ರಾಸ್ಪೆಕ್ಟ್ ಗೆ ಒಂಥರ ಸೇಫ್ಟಿ ಫೀಲ್ ಆಗುತ್ತೆ. ಸೊ ಅವನಿಗೆ ಅನ್ಸ್ತದೆ ನೀವು ಅವನಿಗೇನೋ ಹೆಲ್ಪ್ ಮಾಡ್ಲಿಕ್ಕೆ ಹೊರಟಿದ್ದೀರಂತ ಹೇಳಿ. ನಿಮ್ಮ ಹೆಲ್ಪಿಗೋಸ್ಕರ ಪ್ರಾಸ್ಪೆಕ್ಟ್ ನಿಮ್ಗೆ ಜಾಯ್ನ್ ಆಗುವಂತದಲ್ಲ. ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ನ ಮೂಲಕ ನೀವು ಪ್ರಾಸ್ಪೆಕ್ಟ್ ನ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡ್ತಿದ್ದೀರಿ. ಸೊ ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಅವನ ಲೈಫ್ ನಲ್ಲಿ ಫಿಟ್ ಆಗ್ಬೇಕು, ಎಲ್ಲದಕ್ಕಿಂತ ಮೇನ್ ಇಂಟ್ರೆಸ್ಟ್ ಇರ್ಬೇಕು, ಮತ್ತೆ ಬರುದು ಸೇಲ್ಸ್. ಅಂಡ್ ಫೋರ್ತ್ ಪಾಯಿಂಟ್, ನೀವು ಫೇಸ್ಬುಕ್ ಕಮ್ಯುನಿಟೀಸ್ ನೋಡಿರ್ಬೋದು, ನೀವು ವಾಟ್ಸ್ಆಪ್ ಕಮ್ಯುನಿಟೀಸ್ ನೋಡಿರ್ಬೋದು. ಸೊ ಈ ರೀತಿ ನಾವು ಕಮ್ಯುನಿಟೀಸ್ ಬಿಲ್ಡ್ ಮಾಡೋದ್ರಿಂದ
ನ್ಯೂ ಕಮ್ಮರಿಗೆ ಒಂಥರ ಸೇಫ್ಟಿ ಫೀಲ್ ಆಗುತ್ತೆ. ಸೊ ಜಸ್ಟ್ ಇನ್ ಕೇಸ್ ಒಬ್ರಿಗೆ ಎಲ್ರಿಗೂ ಎಲ್ಲ ಆನ್ಸರ್ಸ್ ಗೊತ್ತಿರ್ಬೇಕಂತ ಏನಿಲ್ಲ. ಸೊ ಯಾರಾದ್ರೂ ಏನಾದ್ರೂ ಕ್ವಶನ್ಸ್ ಕೇಳಿದ್ರೆ ಆ ನಮ್ಮ ಗ್ರೂಪ್ ನಲ್ಲಿ ಯಾರಿಗೂ ಯಾರಾದ್ರೂ ಒಬ್ರು ಆ ಪ್ರಾಬ್ಲಮ್ ಅನ್ನು ಅವರೇ ಅವರದೇ ರೀತಿಯಲ್ಲಿ ಸಾಲ್ವ್ ಮಾಡಿರ್ಬೋದು. ಸೊ ದ್ಯಾಟ್ ಪರ್ಸನ್ ವಿಲ್ ಬಿ ದ ಬೆಸ್ಟ್ ಪರ್ಸನ್ ಈ ಫಾರ್ ದ ನ್ಯೂ ಕಮರ್, ಸೊ ದಟ್ ಅವನಿಗೆ ಅವನ ಆನ್ಸರ್ಸ್ ವಿಲ್ ಬಿ ಆನ್ಸರ್ಡ್. ಸೊ ಇದು ಹೇಗೆ ಸಾಧ್ಯ? ನಾವೊಂದು ಸ್ಟ್ರಾಂಗ್ ಲಾಯಲ್ ಕಮ್ಯುನಿಟಿ ಬಿಲ್ಡ್ ಮಾಡೋದ್ರಿಂದ, ಈ ರೀತಿ ಸ್ಟ್ರಾಂಗ್ ಕಮ್ಯುನಿಟಿ ಬಿಲ್ಡ್ ಮಾಡೋದ್ರಿಂದ ಇದು ಒಂಥರ ಸೋಷಿಯಲ್ ಪ್ರೂಫ್ ಆಗಿ ಪೊಟ್ಟೆ ಆಗುತ್ತೆ. ಯಾರಿಗೆ? ನಿಮ್ಮ ಲೀಡ್ಸಿಗೆ. ಸೊ ದೊಡ್ಡ ದೊಡ್ಡ ಗಾಡಿ, ದೊಡ್ಡ ದೊಡ್ಡ ಬ್ಯಾಂಕ್ ಬ್ಯಾಲೆನ್ಸ್ ಇದೆಲ್ಲ ಒನ್ ಟೈಮ್ ಅಲ್ಲಿ ಆಗಿ ಹೋಗಿರೋದು. ಈಗ ಬೇಕಿರೋದು ಟ್ರಸ್ಟ್. ಯಾವಾಗ ಟ್ರಸ್ಟ್ ಇರುತ್ತೋ ನ್ಯಾಚುರಲಿ ಅವರು ನಿಮ್ಗೆ ಅಟ್ರಾಕ್ಟ್ ಆಗ್ತಾರೆ. ಹೌದು, ಕರೆಕ್ಟ್. ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ನಾವು ಎಲ್ರು ಬಂದಿರೋದೇ ಹಣ ಅರ್ನ್ ಮಾಡ್ಲಿಕ್ಕೆ. ಹಾಗಂತ ಹೇಳಿ ಒಬ್ರೊಬ್ರ ಹಿಂದೆ ಈ ಓಲ್ಡ್ ಮೆಥಡ್ಸ್ ಯೂಸ್ ಮಾಡ್ಕೊಂಡು ಒಬ್ರೊಬ್ರ ಹಿಂದೆ ಹೋಗ್ತಾ ಹೋದ್ರೆ ಇಟ್ಸ್ ಅ ನೆವರ್ ಎಂಡಿಂಗ್ ಗೇಮ್. ನೀವು ಗಂಟೆಗಟ್ಲೆ ರ್ಯಾಂಡಮ್ ಪೀಪಲ್ ಗೆ ಕಾಲ್ ಮಾಡ್ತಾ, ಈಗ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಗೆ ಯಾರಾದ್ರೂ ರ್ಯಾಂಡಮ್ ಆಗಿ ಕಾಲ್ ಮಾಡಿ ಒಂದು ಬಿಸ್ನೆಸ್ ಆಪರ್ಚುನಿಟಿ ಇದೆ ಅಂತ ಹೇಳಿದ್ರೆ ನೀವು ಇಂಟ್ರೆಸ್ಟ್ ತೋರಿಸ್ತೀರಾ? ಆಬ್ವಿಯಸ್ಲಿ ಇಲ್ಲ. ಅವಾಗ ಕಾಲ್ ಮಾಡಿದ ಟೈಮ್ ಫಸ್ಟ್ ಆಫ್ ಆಲ್ ರಾಂಗ್ ಟೈಮ್ ಆಗಿರ್ಬೋದು, ನೀವು ನಿಮ್ಮ ಇಂಪಾರ್ಟೆಂಟ್ ಕೆಲಸದ ಮಿಡ್ಲ್ ಅಲ್ಲಿ ಇರ್ಬೋದು. ಸೊ ನೀವು ಗಂಟೆಗಟ್ಲೆ ಹೊಸೊಬ್ರಿಗೆ ಕಾಲ್ ಮಾಡೋದಾಗ್ಲಿ, ಇಂಟ್ರೆಸ್ಟ್ ಇಲ್ಲದವ್ರ ಹತ್ರ ಅಪ್ರೋಚ್ ಮಾಡೋದಾಗ್ಲಿ, ಸೊ ಈ ರೀತಿ ಮಾಡೋದ್ರಿಂದ ನೋ ಡೌಟ್ ನಿಮ್ಗೆ ಕಾನ್ಸ್ಟೆಂಟ್ ರಿಜೆಕ್ಷನ್ ಸಿಗುವಂತದ್ದು. ಯಾಕಂತ ಹೇಳಿದ್ರೆ ಆಗ ಹೇಳಿದಾಗೆ ನಾನು ಕ್ವಾಲಿಫೈಡ್ ಲೀಡ್ಸ್ ಅನ್ನು ನಮ್ಮನ್ನ ರೀಚ್ ಆಗೋ ಮೊದ್ಲೇ ನಾವು ಅವರನ್ನು ಕ್ವಾಲಿಫೈ ಆಗಿ ಟರ್ನ್ ಮಾಡ್ತಿಲ್ಲ, ನಾವು ರ್ಯಾಂಡಮ್ ಪೀಪಲ್ ಹತ್ರ ಹೋಗ್ತಿದ್ದೇವೆ. ಸೊ ಇದು ವೇಸ್ಟ್ ಆಫ್ ಟೈಮ್ ಇಲ್ಲದ್ರೆ ಏನ್. ಅಂಡ್ ಅಗೇನ್ ನೀವು ಹೀಗೆ ಮಾಡೋದ್ರಿಂದ ಲಕ್ ಬೈ ಚಾನ್ಸ್ ಅಲ್ಲಿ ಕೆಲವು ಡೀಲ್ಸ್ ಅನ್ನು ಕ್ಲೋಸ್ ಮಾಡಿರ್ಬೋದು. ಬಟ್ ಐ ಆಮ್ ಶೋರ್ ನೀವು ಈ ಲಕ್ ಬೈ ಚಾನ್ಸ್ ಯಾರಿಗೆಲ್ಲ ಡೀಲ್ಸ್ ಕ್ಲೋಸ್ ಮಾಡಿದ್ರು ಆ ಒಬ್ರನ್ನು ಕ್ಲೋಸ್ ಮಾಡ್ಲಿಕ್ಕೆ ನೀವು ಇನ್ವೆಸ್ಟ್ ಮಾಡಿದ ಎನರ್ಜಿ ಅಂಡ್ ಟೈಮ್ ಇಸ್ ಲಾಟ್ ಮೋರ್. ಅಂಡ್ ನನ್ಗೆ ಅನ್ಸುತ್ತೆ ಇಟ್ಸ್ ನಾಟ್ ವರ್ತ್ ಇಟ್. ಸೊ ಈ ರೀತಿ ಎಫರ್ಟ್ ಹಾಕೊಂಡು ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಬಿಲ್ಡ್ ಮಾಡ್ತಾ ಹೋದ್ರೆ ಇನ್ ದ ಕೋರ್ಸ್ ಆಫ್ ಟೈಮ್ ನಮ್ಗೆ ಈ ಬಿಸ್ನೆಸ್ ತುಂಬಾ ಹೆವಿ ಆಗಿ ಫೀಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂಡ್ ನಾವು ಈ ರೀತಿ ಬಿಸ್ನೆಸ್ ಬಿಲ್ಡ್ ಮಾಡೋದ್ರಿಂದ ನಮ್ಮ ಡೌನ್ಲೈನ್ಸ್ ನಮ್ಮನ್ನು ಕಾಪಿ ಮಾಡ್ಕೊಂಡು ಅವರಿಗೂ ಸಹ ಹೆವಿ ಆಗ್ಲಿಕ್ಕೆ ಫೀಲ್ ಆಗ್ತಾ ಹೋಗ್ತದೆ. ಅಂಡ್ ನ್ಯಾಚುರಲಿ ಒಂದು ಪೀರಿಯಡ್ ಆಫ್ ಟೈಮ್ ಅಲ್ಲಿ ಈ ಬಿಸ್ನೆಸ್ ಬೆಳೆಯೋದೇ ಇಲ್ಲ. ಅಂಡ್ ದಟ್ ಇಸ್ ವಾಟ್ ಇಸ್ ಹ್ಯಾಪನಿಂಗ್. ದ ಪ್ರಾಬ್ಲಮ್ ಇಸ್ ನಾಟ್ ಇನ್ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ, ಬಟ್ ನಾವು ಮಾಡ್ತಿರೋ ಪ್ರೊಸೆಸ್ ಅಲ್ಲಿ ದ ಪ್ರಾಬ್ಲಮ್ ಇರೋದು. ಸೊ ಒಮ್ಮೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಈ ರೀತಿ ಕಷ್ಟಪಟ್ಟು ಬೆವರು ಸುರಿಸ್ಕೊಂಡು ಬಿಸ್ನೆಸ್ ಮಾಡೋದ್ರಿಂದ ಎಷ್ಟು ಎನರ್ಜಿ ಖರ್ಚಾಗ್ತದೆ, ಎಷ್ಟು ಟೈಮ್ ಹೋಗ್ತದೆ. ಅನ್ನೆಸೆಸರಿ ಎವ್ರಿ ಡೇ ನಾವು ನಮ್ಮನ್ನು ಮೋಟಿವೇಟ್ ಮಾಡ್ತಾ ಇರ್ಬೇಕು. ಈ ಪ್ರೊಸೆಸ್ ಎಲ್ಲ ಒಂದ್ ದಿವಸ 2 ದಿವಸ ಮ್ಯಾಕ್ಸಿಮಮ್ ವೀಕಿಗೆ ಆಗಿ ಹೋಗುವಂತದ್ದು. ಲಾಂಗ್ ಟರ್ಮ್ ಇಟ್ಸ್ ನಾಟ್ ಎಫಿಷಿಯಂಟ್. ಬಟ್ ಹಾಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮ ಹತ್ರ ಒಂದು ಆನ್ಲೈನ್ ಸಿಸ್ಟಮ್ ಇದೆ. ಆ ಸಿಸ್ಟಮ್ ಯೂಸ್ ಮಾಡ್ಕೊಂಡು ನೀವು ನಿಮ್ಮ ಲೀಡ್ಸ್ ಅನ್ನು ಮೊದಲೇ ಕ್ವಾಲಿಫೈ ಮಾಡ್ತೀರಿ. ಆ ಕ್ವಾಲಿಫೈಡ್ ಲೀಡ್ಸ್ ನಿಮ್ಮನ್ನ ಅಪ್ರೋಚ್ ಆಗುವಾಗ ನಿಮ್ಮ ಹತ್ರ ಒಂದು ಸಿಸ್ಟಮ್ ಇದೆ, ಸೊ ದಟ್ ಬಿಸ್ನೆಸ್ ಆಪರ್ಚುನಿಟಿಯನ್ನು ಸ್ಟ್ಯಾಂಡರ್ಡ್ ರೀತಿಯಲ್ಲಿ ಅವರಿಗೆ ಪಿಚ್ ಮಾಡ್ತೀರಿ. ಅಂಡ್ ಈ ರೀತಿ ಪಿಚ್ ಮಾಡೋದ್ರಿಂದ ಸ್ಟ್ಯಾಂಡರ್ಡ್ ರೀತಿಯಲ್ಲಿ ನೀವು ಅವರನ್ನು ಫಾಲೋ ಅಪ್ ಮಾಡ್ತೀರಿ. ಸೊ ಈ ರೀತಿ ಜರ್ನಿ ನಿಮ್ಮ ಲೀಡ್ಸ್ ಫಾಲೋ ಮಾಡಿದಾಗ ನ್ಯಾಚುರಲಿ ಚಾನ್ಸಸ್ ಆಫ್ ಕನ್ವರ್ಟಿಂಗ್ ದಿಸ್ ಇನ್ ಟು ಅ ಸೇಲ್ ಅಥವಾ ಅವರು ನಿಮ್ಮ ಟೀಮ್ ಅನ್ನು ಜಾಯಿನ್ ಆಗೋದ್ರಲ್ಲಿ ಚಾನ್ಸಸ್ ತುಂಬಾನೇ ಹೈ. ಅಂಡ್ ಆ ಪಾರ್ಟ್ನರ್ಗೂ ಸಹ ಅವನ ಪ್ರಾಸ್ಪೆಕ್ಟಿಗೂ ಈ ಬಿಸ್ನೆಸ್ ಅನ್ನು ಇದೇ ರೀತಿಯಲ್ಲಿ ಫಾಲೋ ಮಾಡೋದ್ರಿಂದ ಅವನಿಗೂ ವೆರಿ ಲೆಸ್ ಎಫರ್ಟ್ ಅಲ್ಲಿ ಅವನು ಸಹ ಅವನ ನೆಟ್ವರ್ಕ್ ಮಾರ್ಕೆಟ್ ಬಿಸ್ನೆಸ್ ಅನ್ನು ಬಿಲ್ಡ್ ಸಹ ಮಾಡ್ಬೋದು. ಸೊ ಈ ರೀತಿ ಎಲ್ರು ಟೀಮ್ ನಲ್ಲಿ ಈಸಿ ಅಂಡ್ ಎಫಿಷಿಯಂಟ್ ವೇ ಅಲ್ಲಿ ನಾವು ಬಿಸ್ನೆಸ್ ಬಿಲ್ಡ್ ಮಾಡ್ತಾ ಹೋದಾಗ ನ್ಯಾಚುರಲಿ ಅಟ್ ದ ಎಂಡ್ ಆಫ್ ದ ಡೇ ಎಲ್ರು ವಿನ್ ಆಗುವಾಗೆ. ಸೊ ನ್ಯಾಚುರಲಿ ನಿಮ್ಮ ಫೋಕಸ್ ಯಾರ ಹಿಂದೆ ಇಂಟ್ರೆಸ್ಟ್ ಇಲ್ಲದವರ ಹಿಂದೆ ಹೋಗುವ ಬದಲು ನೀವು ನಿಮ್ಮ ಟೀಮ್ ಅನ್ನು ಬಿಲ್ಡ್ ಮಾಡೋದ್ರಲ್ಲೇ ಫೋಕಸ್ ಮಾಡ್ಕೊಳ್ತೀರಿ, ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಂಡ್ ಯಾವಾಗ ಇದಾಗುತ್ತೋ ನ್ಯಾಚುರಲಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗ್ತದೆ. ಹೇಗೆ? ನ್ಯಾಚುರಲಿ ನಿಮ್ಮ ಬಿಸ್ನೆಸ್ ಗ್ರೋ ಆಗುತ್ತೆ. ಅಂಡ್ ಯಾವಾಗ ನಿಮ್ಮ ಬಿಸ್ನೆಸ್ ಗ್ರೋ ಆಗ್ತದೆ, ಸೊ ಈ ರೀತಿ ನಾವು ನಮ್ಮ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಅನ್ನು ಮಾಡುವಾಗ ಈ ಲಾಂಗ್ ಟರ್ಮ್ ಇಂಪ್ಯಾಕ್ಟ್ ಅನ್ನು ಒಮ್ಮೆ ಇಮ್ಯಾಜಿನ್ ಮಾಡ್ಕೊ. ಫಾರ್ ಎಕ್ಸಾಂಪಲ್, ಈವನ್ ನೀವು 1 ತಿಂಗಳು ಕಂಟಿನ್ಯೂಸ್ ಆಗಿ ಬಿಸ್ನೆಸ್ ಮಾಡದೆ ಹೋದ್ರು ಸಹ ನಿಮ್ಮ ಟೀಮ್ ನಿಂದ ನಿಮ್ಗೆ ಇನ್ಕಮ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅಂಡ್ ದಿಸ್ ಇಸ್ ವಾಟ್ ವಿ ಕಾಲ್ ಆಸ್ ಪ್ಯಾಸಿವ್ ಇನ್ಕಮ್. ಸೊ ನಿಮ್ಗೆ ಆನ್ಲೈನ್ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ನಲ್ಲಿ ಇಂಟ್ರೆಸ್ಟ್ ಇದ್ರೆ, ಅಥವಾ ನೀವು ಈ ಓಲ್ಡ್ ಮೆಥಡ್ಸ್ ನಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡಿ ಸುಸ್ತಾಗಿ, ಅಥವಾ ನಿಮ್ಗೆ ಏನೋ ಒಂದು ನಿಮ್ಮದೇ ಒಂದು ಬಿಸ್ನೆಸ್ ಶುರು ಮಾಡ್ಬೇಕಂತ ಹೇಳಿ ಒಂದು ಏನಾದ್ರೂ ಇಂಟ್ರೆಸ್ಟ್ ಇದ್ರೆ, ನಾನು ನನ್ನ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ನಾನು ಆನ್ಲೈನ್ ನಲ್ಲಿ ಈ ಡಿಜಿಟಲ್ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಯೂಸ್ ಮಾಡಿಕೊಂಡು ನನ್ನ ಕ್ವಾಲಿಫೈಡ್ ಲೀಡ್ಸ್ ಅನ್ನು ನಾನು ಅಟ್ರಾಕ್ಟ್ ಮಾಡ್ತಿದ್ದೇನೆ ಕಂಪ್ಲೀಟ್ಲಿ ಆನ್ಲೈನ್.
ಪ್ರತಿದಿನ ಇಮ್ಯಾಜಿನ್ ಮಾಡ್ಕೊಳ್ಳಿ, ಪ್ರತಿದಿನ ಬೆಳಿಗ್ಗೆ ನೀವು ಹೇಳುವಾಗ ನಿಮ್ಮ ವಾಟ್ಸ್ಆಪ್ ಮೆಸೇಜಸ್ ಆಗಲಿ, ನಿಮ್ಮ ಇಮೇಲ್ ಆಗಲಿ, ಅದರಲ್ಲಿ ಒಂದು ನೀವು ಹೊಸ ಲೀಡ್ ಸಿಕ್ಕಿದ್ರು ಅಂತ ಹೇಳಿ ಮೆಸೇಜಸ್ ನೋಡ್ತಾ ಹೋದಾಗ ನಿಮ್ಗೆ ಎಷ್ಟು ಒಂದು ಎನರ್ಜಿ ಅಥವಾ ಇನ್ಸ್ಪಿರೇಷನ್ ಸಿಗುತ್ತೆ ಅಂತ ಹೇಳಿ. ಸೊ ನಿಮ್ಗೆ ಯಾವಾಗ ಈ ರೀತಿ ನಿಮ್ಗೆ ನಿಮ್ಮ ದಿನ ನೀವು ಸ್ಟಾರ್ಟ್ ಮಾಡ್ತಿರೋ, ನ್ಯಾಚುರಲಿ ನೀವು ನಿಮ್ಮ ದಿನ ಎಕ್ಸ್ಪೆಕ್ಟ್ ಮಾಡ್ತೀರಿ. ಸೊ ನ್ಯಾಚುರಲಿ ನಿಮ್ಮ ಬಿಸ್ನೆಸ್ ಅನ್ನು ಗ್ರೋ ಮಾಡ್ಕೊಳ್ತೀರಿ. ಅಂಡ್ ದಿಸ್ ಇಸ್ ದ ಪವರ್ ಆಫ್ ಆಟೋಮೇಶನ್ ಅಂಡ್ ಎಫೆಕ್ಟಿವ್ ಡಿಜಿಟಲ್ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್. ಗೊತ್ತಿದ್ರೆ ಯೂಸ್ ಇಲ್ಲ, ಬಟ್ ನಾವು ಈ ಟೂಲ್ಸ್ ಅನ್ನು ಹೇಗೆ ನಮ್ಮ ಬಿಸ್ನೆಸ್ ನಲ್ಲಿ ಯೂಸ್ ಮಾಡ್ಕೊಳ್ತೇವೋ ಅದರ ಮೇಲೆ ನಮ್ಮ ಬಿಸ್ನೆಸ್ ಸಕ್ಸಸ್ ಆಗಿ ರನ್ ಆಗ್ತದೆ. ಸೊ ಈ ರೀತಿ ಮಾಡೋದ್ರಿಂದ ನಾವು ನಮ್ಮ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಗೆ ದಿ ರೈಟ್ ಆಡಿಯನ್ಸ್ ವಿತ್ ದ ರೈಟ್ ಮೆಸೇಜ್ ರೈಟ್ ಟೈಮ್ ನಲ್ಲಿ ನಾವು ಟಾರ್ಗೆಟ್ ಮಾಡ್ಕೊಳ್ಬಹುದು. ಅಂಡ್ ಇದು ನ್ಯೂ ಮೆಥಡ್ ಈ ಟೂಲ್ಸ್ ಅಲ್ಲಿ ಮಾತ್ರ ಸಾಧ್ಯ. ಸೊ ನಾನ್ ಹೇಗೆ ನನ್ನ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ನಾನು ಆನ್ಲೈನ್ ಪ್ಲಾಟ್ಫಾರ್ಮ್ ನಲ್ಲಿ ಈ ಟೂಲ್ಸ್ ಗಳನ್ನು ಯೂಸ್ ಮಾಡಿಕೊಂಡು ಹೇಗೆ ಬಿಲ್ಡ್ ಮಾಡ್ತಿದ್ರೆ ಅಂತ ಹೇಳಿ ಗೊತ್ತಾಗ್ಲಿಕ್ಕೆ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ, ಈ ವಿಡಿಯೋ ಕೆಳಗೆ ಇರುವ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಫಸ್ಟ್ ಲಿಂಕ್ ಅನ್ನು ಕ್ಲಿಕ್ ಮಾಡುವ ಮೂಲಕ ನೋಡ್ಕೊಳ್ಬಹುದು. ಸೊ ಈ ವಿಡಿಯೋದಲ್ಲಿ ನಾನು ಕ್ಲಿಯರ್ ಆಗಿ ಯಾವ ರೀತಿಯಲ್ಲಿ ವಿತ್ ಲೈವ್ ಡೆಮೋ ನನ್ನ ನೆಟ್ವರ್ಕ್ ಮಾರ್ಕೆಟಿಂಗ್ ನ ಬ್ಯಾಕ್ ಎಂಡ್ ಸಿಸ್ಟಮ್ ಅನ್ನು ನಾನು ತೋರಿಸಿದ್ದೇನೆ. ನನ್ನ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಪಾರ್ಟ್ನರ್ ಆಗ್ಬೇಕಂತ ಇಂಟ್ರೆಸ್ಟ್ ಇದ್ರೆ ಈ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವ ಸೆಕೆಂಡ್ ಲಿಂಕ್ ಅನ್ನು ಕ್ಲಿಕ್ ಮಾಡಿ 30 ಮಿನಿಟ್ಸ್ ಇದು ಫ್ರೀ ಕನ್ಸಲ್ಟೇಷನ್ ಕಾಲ್ ಅನ್ನು ಬುಕ್ ಮಾಡಿ. ಈ ಕಾಲ್ ನಲ್ಲಿ ನಿಮ್ದು ಏನೇ ಇಶ್ಯೂಸ್ ಇದ್ರೆ, ನಿಮ್ಮದು ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಮೇಲೆ ಏನೇ ಡೌಟ್ಸ್ ಇದ್ರೆ ಈ ಕಾಲ್ ನಲ್ಲಿ ನನ್ನೊಟ್ಟಿಗೆ ಲೈವ್ ಆಗಿ ನೀವು ಕ್ಲಿಯರ್ ಮಾಡ್ಕೊಳ್ಬಹುದು. ವೆಲ್, ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ಬಾರಿ ಫಾಸ್ಟ್ ಆಗಿ ಇಡೀ ವರ್ಲ್ಡ್ ಅಲ್ಲಿ ಅಲ್ಲ, ಇಂಡಿಯಾದಲ್ಲೂ ಬಾರಿ ಫಾಸ್ಟ್ ಆಗಿ ಗ್ರೋ ಆಗ್ತಿದೆ. ಅಂಡ್ ವಿತ್ ದಿಸ್ ಟೈಮ್, ಈ ಟೈಮ್ ನಲ್ಲಿ ನಮ್ಮ ಹತ್ರ ಇರುವ ಈ ರಿಸೋರ್ಸಸ್ ಅನ್ನು ಯೂಸ್ ಮಾಡಿಕೊಂಡು ನಾವು ಈ ಬಿಸ್ನೆಸ್ ಒಟ್ಟಿಗೆ ಗ್ರೋ ಆಗದೇ ಇದ್ರೆ ಮುಂದೊಂದು ದಿನ ನಾವು ರಿಗ್ರೆಟ್ ಮಾಡ್ಕೊಳ್ಬೇಕಾಗುತ್ತೆ. ಅಂಡ್ ಗುಡ್ ನ್ಯೂಸ್ ಅಂತ ಹೇಳಿದ್ರೆ ಇಲ್ಲಿ ನೀವು ಒಬ್ಬರೇ ಇರಲ್ಲ, ನಾನು ನಿಮ್ಮೊಟ್ಟಿಗೆ ನನ್ನ ಆಟೋಮೇಟೆಡ್ ಸಿಸ್ಟಮ್ ಅನ್ನು ಯೂಸ್ ಮಾಡಿಕೊಂಡು ತುಂಬಾನೇ ಫಾಸ್ಟ್ ಆಗಿ ಗ್ರೋ ಮಾಡ್ಕೊಳ್ಬಹುದು, ಎಲ್ಲ ಆನ್ಲೈನ್ ನಲ್ಲಿ. ಸೊ ಈ ವಿಡಿಯೋ ಅಲ್ಲಿ ನಿಮ್ಗೆ ಏನಾದ್ರೂ ವ್ಯಾಲ್ಯೂ ಸಿಕ್ಕಿದ್ದೆ ಆದ್ರೆ ಈ ವಿಡಿಯೋ ಲೈಕ್ ಮಾಡಿ. ಅಂಡ್ ನೆಟ್ವರ್ಕ್ ಮಾರ್ಕೆಟಿಂಗ್ ಆಟೋಮೇಶನ್ ಬಗ್ಗೆ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಗೋಸ್ಕರ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಅಂಟಿಲ್ ನೆಕ್ಸ್ಟ್ ಟೈಮ್.